ನಮಸ್ಕಾರ ಪ್ರಿಯ ವೀಕ್ಷಕರೇ, ಶಿವಸಂಕಲ್ಪ ಸೀರೀಸ್ನ 3ನೇ ವಿಡಿಯೋ ಮಿಥುನ ರಾಶಿಯ ಕುರಿತಾಗಿರುತ್ತೆ. ಆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮಿಥುನ ರಾಶಿಯ ಬಗ್ಗೆ ಹೇಳೋದಕ್ಕೂ ಮೊದಲು ಸ್ನೇಹಿತರೆ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಈ ವಿಡಿಯೋನ ಯಾಕೆ ನೋಡಬೇಕು ಮಿಥುನ ರಾಶಿಯವರು ಅಂತ ಕೇಳೋದಾದ್ರೆ, ನೋಡಿ, ಮಿಥುನ ರಾಶಿಯ ಸ್ವಭಾವದಲ್ಲೇ ಒಂದು ವಿಶೇಷವಾದ ಅಂಶ ಇದೆ. ಇದನ್ನು ದೋಷ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ದೋಷ ಅನ್ನೋದು ನೆಗೆಟಿವ್ ವರ್ಡ್ ಆಗುತ್ತೆ. ವಿಶೇಷವಾದ ಸ್ವಭಾವ ಅಂದರೆ 50-50% ನೀವು ಎರಡು ವ್ಯಕ್ತಿತ್ವವನ್ನು ಹೊಂದಿರುವಂಥ ಒಂದು ವ್ಯಕ್ತಿ, ಇವರು ಮಿಥುನ ರಾಶಿಯವರು ಅಂತ ಹೇಳ್ತಾರೆ. ಆಯಿತು, ರಾಶಿಗೆ ಯಾವಾಗ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಅಂದರೆ ಆ ರಾಶಿಯ ಪ್ರಭಾವ ಎಷ್ಟು ಮಟ್ಟಿಗೆ ಆ ವ್ಯಕ್ತಿ ಮೇಲೆ ಇದೆ ಅನ್ನೋದು. ರಾಶಿ ಅನ್ನೋದು ಸೂರ್ಯ ಅಥವಾ ಲಗ್ನಕ್ಕಿಂತ ಬಲಿಷ್ಠವಾಗಿದೆಯಾ ಆ ಜಾತಕದಲ್ಲಿ, ಈ ಥರದ ಎಲ್ಲ ಅಂಶಗಳು ಅದ್ರ ಮೇಲೆ ಪ್ರಭಾವ ಬೀರ್ತವೆ. ಬರೀ ರಾಶಿಯೊಂದರ ಮೇಲೇ ರಾಶಿಯ ಎಲ್ಲ ವ್ಯಕ್ತಿಗಳು ಇದೇ ಥರ ಇರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ರಾಶಿಯ ವ್ಯಕ್ತಿಗಳು ಸ್ಪ್ಲಿಟ್ ಪರ್ಸ್ನಾಲಿಟಿಗಳಾಗಿರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. 30% ಇದ್ದೇ ಇದೆ. ಯಾಕೆಂದರೆ 3ರಲ್ಲಿ 1 ಸಾಧ್ಯತೆ, ಪ್ರೊಬಬಿಲಿಟಿ ಥಿಯರಿ ಮೇಲೆ ನೀವು ಹೋಗೋದಾದರೆ. ಸೊ ಈ ಸ್ಪ್ಲಿಟ್ ಪರ್ಸ್ನಾಲಿಟಿಗಳಿಗೆ ಅದೇ ಥರದ ಒಂದು ಸ್ಪ್ಲಿಟ್ ಕ್ಯಾರೆಕ್ಟ್ರು ಸಿಗ್ತಾ ಇದೆ. ಅದು ಶನಿಗ್ರಹ. ಶನಿಗ್ರಹ ನಿಮಗಾಗತ್ತೆ 50-50. ಈ ಒಂದು ಹೊಸ ವರ್ಷ ಅಥವಾ ಇನ್ನು 2.5 ವರ್ಷ ಅಂತ ನೀವು ತಗೊಳ್ಳೋದಾದರೆ, ಮೀನರಾಶಿಗೆ ಶನಿ ಬಂದಾಗ ದಶಮದಲ್ಲಿ ಬರುತ್ತೆ ಶನಿಗ್ರಹ. ಇದು ಒಂಥರ 50-50 ಸಿಚುವೇಶನನ್ನು ತಂದುಕೊಡುತ್ತೆ ನಿಮಗೆ. ಅಂದರೆ ಚೆನ್ನಾಗಿಯೂ ಆಗೋದಿಲ್ಲ, ಕೆಟ್ಟದಾಗಿಯೂ ಆಗೋದಿಲ್ಲ. ಇಲ್ಲಿ ನೀವು ಏನು ಮಾಡಬೇಕಾಗತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅಂದರೆ ಚೆನ್ನಾಗಿಯೂ ಆಗೋದಿಲ್ಲ, ಕೆಟ್ಟದಾಗಿಯೂ ಆಗೋದಿಲ್ಲ ಅಂತಿರುವಾಗ ನಿಮ್ಮ ಪ್ರಯತ್ನ, ಅಂದರೆ ಮನುಷ್ಯ ದೇಹ ಅಥವಾ ಮನಸ್ಸು ಅಥವಾ ನಮ್ಮ ಒಟ್ಟಾರೆ ಸರೌಂಡಿಂಗು ಇರೋದು ನಾವು ಪ್ರಯತ್ನ ಮಾಡೋದಕ್ಕೆ. ನಿಮ್ಮ ಪ್ರಯತ್ನ ಇರಬೇಕು. ಯಾವ್ದು ಅಂದರೆ ನ್ಯೂಟ್ರಲ್ ವಿಚಾರಗಳಿದಾವೋ, ಯಾವುದು ನೆಗೆಟಿವ್ ಇದೆಯೋ ಅದನ್ನು ನ್ಯೂಟ್ರಲ್ಗೆ ತರೋದಕ್ಕೆ, ಯಾವುದು ನ್ಯೂಟ್ರಲ್ ಇದೆಯೋ ಅದನ್ನು ಪಾಸಿಟಿವ್ ಕಡೆ ತಗೊಂಡು ಹೋಗೋದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇರಬೇಕಾಗತ್ತೆ. ನೀವು ಈ 50-50 ಮೆಂಟಾಲಿಟಿಯಿಂದ ಒಂಚೂರು ಹೊರಗಡೆ ಬರಬೇಕು. 50-50 ಅಲ್ಲ, ಇದೆಲ್ಲ ಪಾಸಿಟಿವ್ ಆಗಬೇಕು ಅಂತ ನೀವು ಟ್ರೈ ಮಾಡಬೇಕು. ಆವಾಗ ಹೆಚ್ಚೆಚ್ಚು ರಿಸಲ್ಟ್ಗಳನ್ನು ನೀವು ತಗೊಳ್ಳೋದಕ್ಕೆ ಲೈಫಲ್ಲಿ ಸಾಧ್ಯ ಆಗುತ್ತೆ. ಇದು ನಾನು ನಿಮಗೆ ಕೊಡ್ತಾ ಇರೋ ಮೊದಲನೇ ಸಜೆಷನ್ನು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯಿತಾ, ಏನಾದರೂ ಇಂಪ್ರೂವ್ಮೆಂಟ್ಗಳನ್ನ ಮಾಡ್ಕೋಬೋದಾ, ಏನು ಇದರಲ್ಲಿ ಚೆನ್ನಾಗಿ ಆಗ್ಬೋದು ಅನ್ನೋದನ್ನು. ಹಾಗೆ ನಿಮಗೇನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ತಿಳಿಸ್ಕೊಡಿ. ಅದಕ್ಕೆ ಏನಾದರೂ ಪರಿಹಾರಗಳನ್ನ ಸೂಚಿಸೋದಕ್ಕೆ ಯೋಗ ಅಥವಾ ನಮ್ಮ ಪ್ರಾಚೀನ ವಿಜ್ಞಾನದಿಂದ ಏನಾದರೂ ಹೊಸ ಅಂಶಗಳನ್ನು ತಿಳಿಸೋದಕ್ಕೆ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡ್ತೀವಿ, ಗುರುಗಳ ಮಾರ್ಗದರ್ಶನದೊಂದಿಗೆ. ಸ್ನೇಹಿತರೆ, ಇಲ್ಲಿ ಪಾಯಿಂಟ್ ಬರೋದು, 2ನೇ ಪಾಯಿಂಟು ಇಂಪಾರ್ಟೆಂಟು. ಮತ್ತೊಂದು ಇಂಪಾರ್ಟೆಂಟ್ ಗ್ರಹ ಇದೆ 1 ವರ್ಷದ ಮಟ್ಟಿಗೆ ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ಆ ಗ್ರಹಕ್ಕೋಸ್ಕರ, ಅಂದರೆ ಆ ಗ್ರಹದ ಅನುಗ್ರಹವನ್ನು ನೀವು ಪಡ್ಕೊಳ್ಳೋದಕ್ಕಾಗಿ ಒಂದು ವಿಚಾರವನ್ನು ನೀವು ಗಮನಿಸಬೇಕಾಗತ್ತೆ. ಇಲ್ಲಿ ಒಂದು ಶಬ್ದವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಹೆಸರು, ಅದು ಪ್ರಾಪರ್ ನೌನು ದಕ್ಷಿಣಾಮೂರ್ತಿ ಅನ್ನುವಂಥದ್ದು. ಗುರು ಸ್ವರೂಪಿಯಾಗಿ ಶಿವ ಈ ಪ್ರಪಂಚದಲ್ಲಿ ಕಾಣಿಸ್ಕೊಂಡಂಥ ಒಂದು ರೂಪ, ಅದು ಅವತಾರ. ಶಿವನ ಒಂದು ಗುರುವಿನ ಅವತಾರ ಅಂದರೆ ದಕ್ಷಿಣಾಮೂರ್ತಿ. ಅದು ಇದನ್ನು ನೀವು ಮನಸ್ಸಲ್ಲಿ ತಂದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಈ ಇಮೇಜಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳು, ಅಂಶಗಳು ಸಿಗ್ಬೋದು, ಅದಕ್ಕೆ ಬೇಕಾದ ಫೀಚರ್ಗಳು ಇರ್ಬೋದು ಅಂತ ನಾನು ಅನ್ಕೋತೀನಿ. ಸೊ ಗುರುಗ್ರಹ ಅನ್ನೋದು, ಈ ಗುರುವಿನ ಶಕ್ತಿ ಅನ್ನೋದು ನಿಮ್ಮ ಮಟ್ಟಿಗೆ ಭಾಳಷ್ಟು ಪಾಸಿಟಿವ್ ಆಗಿರೋದಿಲ್ಲ ಲೈಫಲ್ಲಿ. ಸದ್ಯದ ಮಟ್ಟಿಗಂತೂ ಇದು ನೆಗೆಟಿವಲ್ಲೇ ಹೋಗುತ್ತೆ ಅಂತ ಹೇಳ್ಬೋದು. ಗುರುಗ್ರಹದ ಅನುಗ್ರಹ ಸ್ವಲ್ಪ ಡೋಲಾಯಮಾನವಾಗಿದೆ. ಹಾಗಾಗಿ ದಕ್ಷಿಣಾಮೂರ್ತಿಯ ಒಂದು ಚಿತ್ರಣ ಭಾಳಷ್ಟು ವಿಚಾರಗಳನ್ನ ಪಾಸಿಟಿವ್ ಆಗಿ ತೊಗೊಂಡೋಗೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಸೊ ನಿಮಗೆ ನಾನು ಕೊಡುವಂಥ ಇಮೇಜ್ ಇದು. ಎಲ್ಲ ರಾಶಿಗಳಿಗೂ ಒಂದೊಂದು ಇಮೇಜನ್ನು, ಅಂದರೆ ಶಿವತತ್ವದಿಂದ ಕೊಡ್ತಾ ಇದ್ದೀನಿ. ನಿಮ್ಮ ಮಟ್ಟಿಗೆ ಈ ಇಮೇಜು ಭಾಳ ಸೂಟೇಬಲ್ ಆಗುತ್ತೆ. ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸೀನಿಯರ್ಗಳು ಅಥವಾ ಬಾಸ್ಗಳು ಅಥವಾ ನಿಮಗೆ ಮಾರ್ಗದರ್ಶನ ನೀಡುವಂಥ ವ್ಯಕ್ತಿಯಿಂದ ಪೂರ್ಣ ಮಟ್ಟದ ಸಹಕಾರ ನಿಮಗೆ ಸಿಗ್ತಾ ಇಲ್ಲ. ಮತ್ತು ಬಹಳ ತೀವ್ರವಾದ ಅಭಿಪ್ರಾಯಗಳು, ತೀಕ್ಷ್ಣವಾದ ಅಭಿಪ್ರಾಯಗಳನ್ನು ನೀವು ಕೇಳಬೇಕಾಗಿ ಬರ್ತಾ ಇದೆ ಲೈಫಲ್ಲಿ. ಅಂದರೆ ನಿಮ್ಮನ್ನು ಕಮಾಂಡ್ ಮಾಡುವಂಥ ವ್ಯಕ್ತಿಗಳು ಭಾಳ ತೀವ್ರವಾದ, ತೀಕ್ಷ್ಣವಾದ ಕ್ರಿಯೆಗಳನ್ನು ನೀಡ್ತಿದ್ದಾರೆ. ಕ್ರಿಟಿಸಿಸಮ್ ಭಾಳ ಶಾರ್ಪಾಗಿ ಬರುತ್ತೆ ನಿಮ್ಮ ಮೇಲೆ. ಇದನ್ನು ತಡ್ಕೊಳ್ಳುವಂಥ ಒಂದಷ್ಟು ಸಹನ ಶಕ್ತಿಯನ್ನು ಈ ದಕ್ಷಿಣಾಮೂರ್ತಿಯ ಒಂದು ಚಿತ್ರ ನಿಮಗೆ ಕೊಡುತ್ತೆ. ಆ ಸಹನ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳೋದಾದರೆ, ಅದು ರೆಸ್ಪೆಕ್ಟ್ ಅನ್ನೋದ್ರಿಂದ ಬರುತ್ತೆ. ಸೊ ಇದರಲ್ಲಿ ನೀವು ಡ್ಯೂಯಲ್ ಮೈಂಡನ್ನು ಇಟ್ಕೋಬಾರ್ದು. ಆ ವ್ಯಕ್ತಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕೋ ಬೇಡವೋ ಅನ್ನೋ ಬಗ್ಗೆ ಎದುರಿಗಿಂದ ಕಾಣಿಸ್ಕೊಳ್ಳೋದು ಭಾಳ ಚೆನ್ನಾಗಿ, ಅಂದರೆ
ಎಲ್ಲ ಥರದ ಗೌರವವನ್ನು ಕೊಡ್ತೀರಿ, ನೀವು ಅವರ ಮಾತನ್ನು ಕೇಳ್ತೀರಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋದು. ಹಿಂದ್ಗಡೆಯಿಂದ ಹೋಗಿ ಅವರನ್ನು ಬೈಯೋದು, ಆ ಥರ ನೀವು ಮಾಡ್ತಾ ಇದ್ರೆ ಲೈಫಲ್ಲಿ, ಅಂದರೆ ನಿಮ್ಮ ಬಾಸ್ ಇರ್ಬೋದು, ಸೀನಿಯರ್ ಇರ್ಬೋದು, ನಿಮಗೆ ಮಾರ್ಗದರ್ಶನ ಮಾಡೋ ವ್ಯಕ್ತಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಕ್ಲೈಂಟ್ ಇರ್ಬೋದು, ಯಾರೇ ಇರ್ಬೋದು, ಆ ವ್ಯಕ್ತಿ ನಿಮಗಿಂತ ಹಿರಿಯರು ಇರ್ಬೋದು, ಗುರುಗಳಿರ್ಬೋದು, ಅವರ ವಿರುದ್ಧ ನೀವು ಕೆಟ್ಟದಾಗಿ ಯೋಚನೆ ಮಾಡೋಂಗೂ ಇಲ್ಲ, ಕೆಟ್ಟ ಭಾವನೆಯನ್ನು ಮನಸ್ಸಲ್ಲಿ ತಂದ್ಕೊಳ್ಳೋ ಹಾಗೂ ಇಲ್ಲ. ಅವರಿಂದ ಶಾರ್ಪ್ ಆದ ರೆಸ್ಪಾನ್ಸು, ಕ್ರಿಟಿಸಿಸಮು ಬಂದರೂ ಕೂಡ ಅದನ್ನು ತಡ್ಕೊಳ್ಳೋವಂಥ ಸಾಮರ್ಥ್ಯವನ್ನು ನೀವು ತಂದ್ಕೋಬೇಕಾಗತ್ತೆ. ಅದಕ್ಕೆ ನೀವು ಶಿವನನ್ನು ಈ ಆಕಾರದಲ್ಲಿ, ಈ ಸ್ವರೂಪದಲ್ಲಿ ನೋಡಬೇಕಾಗತ್ತೆ. ಅದು ಅನಿವಾರ್ಯ, ನಿಮ್ಮ ಮಟ್ಟಿಗಿದೆ. ಹಾಗೆಯೇ ಒಂಚೂರು ಮೃದುತ್ವ ಕೂಡ ಇದೆ ಈ ರಾಶಿಯ ಸ್ವಭಾವಗಳದ್ದು ಒಂದು. ಬಟ್ ಅಷ್ಟೊಂದು ಮೃದುವಾಗಿ ಇರಬೇಕಾಗಿಲ್ಲ, ತುಂಬ ಫ್ಲೆಕ್ಸಿಬಲ್ ಆಗಿಯೂ ಇರಬೇಕಾಗಿಲ್ಲ. ಆಲೋಚನೆಗಳು ಸ್ಟ್ರಾಂಗ್ ಆಗಿರಲಿ, ಅಂದರೆ ತೀಕ್ಷ್ಣವಾಗಿರಲಿ, ತೀವ್ರವಾಗಿರಲಿ. ಯಾವುದೇ ವಿಚಾರ ನಿಮಗೆ ಪಾಸಿಟಿವ್ ಆಗಿ ನಡೀದೇ ಇದ್ದರೆ, ವಿಶೇಷವಾಗಿ ದಶಮದಲ್ಲಿ ಶನಿ ಇರುವಂಥದ್ದು ಸಾಕಷ್ಟು ಚಾಲೆಂಜ್ಗಳನ್ನು ತರ್ಬೋದು. ಮಾರ್ಚ್ ತಿಂಗಳಿನ ನಂತರ ಕೆಲಸ ಕಾರ್ಯದಲ್ಲಿ ಬರೋ ಚಾಲೆಂಜ್ಗಳನ್ನು ನೀವು ಯಾವ ಥರ ಎದುರಿಸ್ಬೇಕು ಅಂತಂದರೆ, ಯಾರೋ ಏನನ್ನ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಸಿಟ್ಟಾಗಬೇಕಾದ ಅವಶ್ಯಕತೆ ಇಲ್ಲ, ಬೇಜಾರು ಮಾಡ್ಕೋಬೇಕಾದ ಅವಶ್ಯಕತೆಯೂ ಇಲ್ಲ. ಹಿಂದ್ಗಡೆಯಿಂದ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಅದಕ್ಕೆ ಮೈ ತೀರಿಸೋದಕ್ಕೆ ಹೋಗಬೇಕಾದ ಅವಶ್ಯಕತೆ ಕೂಡ ಇಲ್ಲ. ನಿಮ್ಮ ಬಗ್ಗೆ ಬರೋ ನೆಗೆಟಿವ್ ವಿಚಾರಗಳು ಸರಿಯಾಗಿರ್ತವೆ, ಅವ್ರು ಹೇಳೋ ಅಂಶಗಳು ಸರಿಯಾಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಆಲಸ್ಯ ಮಾಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ, ಯಾವುದನ್ನು ಸರಿಯಾಗಿ ತಗೊಳ್ತಾ ಇಲ್ಲ, ಪಾಸಿಟಿವ್ ಆಗಿ ಹೋಗೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ, ಕೆಲಸದಲ್ಲಿ ನಿಮ್ಮ ಅಚೀವ್ಮೆಂಟು ಸ್ವಲ್ಪ ಹಿನ್ನಡೆ ಕಾಣ್ತಾ ಇದೆ. ಈ ಥರದ ಅಂಶಗಳನ್ನ ಯಾರಾದರೂ ಹೇಳಿದರೆ ಸತ್ಯ ಆಗಿರ್ಬೋದು. ಅದು ಅಂದರೆ 75%ಗಿಂತೂ ಜಾಸ್ತಿನೇ ಸತ್ಯ ಆಗಿರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲಕ್ಷ್ಯ ವಹಿಸಿ, ಗಮನ ಹರಿಸಿ, ವಿಡಿಯೋಗಳಲ್ಲಿ ಕೊಡುವಂಥ ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ವಾಕಿಂಗು ಅಥವಾ ನಿಮ್ಮ ದೇಹದ ಚಟುವಟಿಕೆಗಳಿಗೆ ಹೆಚ್ಚೆಚ್ಚು ಇಂಪಾರ್ಟೆನ್ಸ್ ನೀಡಿ. ಆಗ ಮನಸ್ಸನ್ನು ಕೂಡ ಚುರುಕಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಆವಾಗ ಜೀವನದಲ್ಲಿ ಹೆಚ್ಚೆಚ್ಚು ಪರಿವರ್ತನೆಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಇದೆ. ಕೆಲಸ ಕಾರ್ಯಗಳಲ್ಲಿ ಚಾಲೆಂಜ್ ಬರುತ್ತೆ ಅಂತಂದೆ, ಹಾಗೆಯೇ ಸಂಬಂಧಗಳಲ್ಲೂ ಕೂಡ ಒಂದಷ್ಟು ಚಾಲೆಂಜ್ಗಳು ಇದ್ದೇ ಇರ್ತವೆ ನಿಮಗೆ ಈ ಸಂದರ್ಭದಲ್ಲಿ. ವಿಶೇಷವಾಗಿ ಹಿರಿಯರ ಜೊತೆ ಸಂಬಂಧಗಳಲ್ಲಿ ಭಾಳ ಕೇರ್ ತೊಗೊಳ್ಬೇಕಾದಂಥ ಅವಶ್ಯಕತೆ ಇದೆ. ತಂದೆ ಇರ್ಬೋದು, ತಂದೆ ಸಮಾನರು ಇರ್ಬೋದು, ಮಾರ್ಗದರ್ಶಕರು ಇರ್ಬೋದು, ಗುರುಗಳಿರ್ಬೋದು, ವಯಸ್ಸಾದ ವ್ಯಕ್ತಿಗಳು, ಅಂಥವ್ರ ಬಗ್ಗೆ ರೆಸ್ಪೆಕ್ಟು ಹೃದಯದಿಂದ ಬರಬೇಕು, ಎದುರಿಗೆ ತೋರಿಸ್ಕೊಳ್ಳೋದಲ್ಲ. ಹಾಗೆಯೇ ಒಂದು ವಿಶೇಷವಾದ ಸಜೆಷನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಮುಂದಿನ ಲೈಫ್ಗೆ ಅಂದರೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡುವಂಥ ಅಂಶ ಇದಾಗಿರುತ್ತೆ. ಇದನ್ನು ನಾವು ಕರಿತೀವಿ ಶಾಂಭವಿ ಮುದ್ರೆ ಅಂತ. ನಿಮ್ಮ ಕೆಲಸದಲ್ಲಿ ಫೋಕಸನ್ನು ತಂದ್ಕೊಳ್ಳೋದಕ್ಕೆ ಈ ಶಾಂಭವಿ ಅನ್ನೋದು ಶಿವನ ಶಕ್ತಿ ಆಗಿರುತ್ತೆ. ಅದು ನಿಮಗೆ ಸಹಕಾರವನ್ನು ಕೊಡುತ್ತೆ. ಕೂತ್ಕೊಂಡು ಈ ಎಕ್ಸಸೈಸನ್ನು ನೀವು ಮಾಡೋದು ಶ್ರೇಷ್ಠವಾಗಿರುತ್ತೆ. ನಾನಿಲ್ಲಿ ನಿಂತ್ಕೊಂಡು ಮಾಡ್ತಿದ್ದೀನಿ. ನಿಮ್ಮ ಕನ್ವೀನಿಯೆಂಟ್ ಆದ ಜಾಗದಲ್ಲಿ ಕುರ್ಚಿ ಇರ್ಬೋದು, ಡೆಸ್ಕ್ ಇರ್ಬೋದು, ಎಲ್ಲೇ ಆಗಲಿ ಕೂತ್ಕೊಳ್ಳಿ. ಆರಾಮವಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಅಂದರೆ ಮನಸ್ಸಲ್ಲಿ ಯಾವುದೇ ಭಾವನೆಗಳಿರಬಾರ್ದು, ಅಥವಾ ಮಾನಸಿಕ ಚಟುವಟಿಕೆಗಳು ಅತಿಯಾಗಿರಬಾರ್ದು. ಮೊಬೈಲನ್ನು ಇನ್ನೇನೋ ನೋಡ್ತಿರಬಾರ್ದು, ಮ್ಯೂಸಿಕನ್ನು ಕೇಳ್ತಿರಬಾರ್ದು, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಆ ಥರದ ಒಂದು ಜಾಗಕ್ಕೆ ಹೋಗಿ ಕೂತ್ಕೋತೀರಾ. ಕೂತವರು ಕೈಗಳನ್ನು ಚೆನ್ನಾಗಿ ಜೋಡಿಸಿ ಶಿವಶಕ್ತಿಯನ್ನು ಮನಸ್ಸಲ್ಲಿ ತಂದ್ಕೊಳ್ಳಿ. ಶಿವ ಅಂದರೆ ಶಾಂತಿ, ಸುಖ, ಖುಷಿಯ ಸ್ವರೂಪ, ದುಃಖವನ್ನು ಕಡಿಮೆ ಮಾಡುವಂಥವನು, ಸಮಸ್ಯೆಗಳನ್ನ ಕಡಿಮೆ ಮಾಡುವಂಥವನು, ನೆಗೆಟಿವ್ ಥಾಟ್ಸನ್ನು ಕಡಿಮೆ ಮಾಡುವಂಥವನು. ಅಂದರೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಮನಸ್ಸಲ್ಲಿ ತಂದ್ಕೊಳ್ಳಿ. ಕಾಸ್ಮಿಕ್ ಎನರ್ಜಿ ಭಾಳ ಪಾಸಿಟಿವ್ ಆದಂಥ ಶಕ್ತಿ ಅದು ಶಿವ ಶಕ್ತಿ. ಅಂದರೆ ಗೊತ್ತೇ ಇದೆ, ದೇವಿ ತಾಯಿ ನಮ್ಮದು. ಸೊ ಇದೆರಡು ಸಂಗತಿಗಳನ್ನ ಮನಸ್ಸಲ್ಲಿ ತಂದುಕೊಂಡು ಕಣ್ಗಳನ್ನು ಮುಚ್ಕೋತೀರಾ, ಆರಾಮವಾಗಿ ರಿಲ್ಯಾಕ್ಸ್ ಮಾಡ್ಕೋತೀರಾ. ರಿಲ್ಯಾಕ್ಸ್ ಮಾಡಿಕೊಂಡು ಕಣ್ಣಿನ ಕಪ್ಪು ಭಾಗ ಇರುತ್ತೆ ನೋಡಿ, ಕಣ್ಣಿನ ಗೋಲಿಗಳು ಅಂತೀವಿ. ಆ ಗೋಲಿಗಳನ್ನು ಸೆಂಟ್ರಿಗೆ ತರೋದಕ್ಕೆ ಟ್ರೈ ಮಾಡ್ತೀರಾ. ಸೆಂಟ್ರಿಗೆ ಎಲ್ಲಿಗೆ ತರ್ತೀರಾ ಅಂತ ನೀವು ಕೇಳೋದಾದರೆ, ಸ್ವಲ್ಪ ಮೇಲಕ್ಕೆ ತೊಗೊಂಡೋಗ್ಬೇಕು, ಸೆಂಟ್ರಿಗೆ ತೊಗೊಂಡೋಗ್ಬೇಕು. ಅಂದರೆ ಹುಬ್ಬುಗಳ ಮಧ್ಯಭಾಗ ಇದೆ ನೋಡಿ, ಸೆಂಟರು, ಅಲ್ಲಿ ನಿಮ್ಮ ದೃಷ್ಟಿ ಕೇಂದ್ರೀಕರಿಸಬೇಕು. ಕಣ್ಣು ಮುಚ್ಕೊಂಡೇ ಇದನ್ನು ನೀವು ಮಾಡ್ತೀರಾ. ಕಣ್ಣನ್ನು ತೆರ್ಕೊಂಡು ಮಾಡೋದಲ್ಲ. ಅಂದರೆ ಕಾರ್ನರ್ಗೆ ತರೋದು, ಸೆಂಟ್ರಲ್ ಕಾರ್ನರ್ಗೆ ಕಣ್ಣಿನ ಎರಡು ಗೋಲಿಗಳನ್ನು ತರುವಂಥದ್ದು. ಆ ಭಾಗವನ್ನೇ, ಹುಬ್ಬಿನ ಮಧ್ಯಭಾಗವನ್ನು ದಿಟ್ಟಿಸಿ ನೋಡುವಂಥದ್ದು. ಗೋಲಿಗಳನ್ನ ಮಧ್ಯಭಾಗಕ್ಕೆ ತಗೊಂಡು ಒಂಚೂರು ಮೇಲಕ್ಕೆ ತಗೊಂಡೋಗೋದು, ಹಾಗೆ ಅದನ್ನೇ ದಿಟ್ಟಿಸಿ ನೋಡೋದು. ಎಷ್ಟೊತ್ತಾಗತ್ತೋ ನಿಮ್ಮ ಮನಸ್ಸಿನ
ಕಂಟ್ರೋಲ್ನ ತಂದ್ಕೊಳ್ಳೋದಕ್ಕೆ ಎಷ್ಟೊತ್ತು ನೀವು ಕಂಟ್ರೋಲ್ ಇರ್ತೀರೋ, ಎಷ್ಟೊತ್ತು ನಿಮ್ಮ ಹತ್ರ ಮಾಡ್ಬೋದು ಅಷ್ಟೊತ್ತು. ಕಣ್ಣಿನ ಹುಬ್ಬುಗಳ ಮಧ್ಯಭಾಗ ಆಜ್ಞಾಚಕ್ರ ಅಂತ ಕರಿತೀವಿ. ಅಲ್ಲಿ ಕುಂಕುಮವನ್ನು ಇಟ್ಕೋತೀವಿ, ತಿಲಕವನ್ನು ಇಟ್ಕೋತೀವಿ ನೋಡಿ, ಆ ಭಾಗನೇ ಆಗಿರುತ್ತೆ ಅದು. ಅದನ್ನು ನೀವು ನೋಡ್ತಾ ಇರ್ತೀರ ಅಷ್ಟೇ, ಮತ್ತೇನು ಮಾಡೋದಿಲ್ಲ. ಕೈಗಳನ್ನು ರಿಲೀಸ್ ಮಾಡುವಂಥದ್ದು, ಹಾಗೆಯೇ ಕಣ್ಣುಗಳನ್ನು ನಿಧಾನವಾಗಿ ತೆರೆದು ಹೊರಗಿನ ಪರಿಸರವನ್ನು ಚೆನ್ನಾಗಿ ವೀಕ್ಷಣೆ ಮಾಡುವಂಥದ್ದು. ಎರಡು ಮೂರು ಉಸಿರಾಟವನ್ನು ಹಾಗೆ ಮಾಡಿ ಆ ಉಸಿರಾಟವನ್ನು ಗಮನಿಸ್ತಾ ಅಲ್ಲಿಂದ ನಿರ್ಗಮಿಸ್ಬೋದು ಅಥವಾ ನಿಮ್ಮ ಮುಂದಿನ ಚಟುವಟಿಕೆಗಳಿಗೆ ಹೋಗ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಈ ಮುದ್ರೆ ಅನ್ನೋದು ನಿಮಗೆ ಏಕಾಗ್ರತೆಯನ್ನು ತಂದುಕೊಡುತ್ತೆ. ನಿಮ್ಮ ಲೈಫಲ್ಲಿ ಬೇಕಾಗಿರೋದು ಕೂಡ ಇದೇ ಆಗಿದೆ. ಒಂದು ಶಕ್ತಿಗೆ ತಲೆಬಾಗುವ ಜೊತೆಗೆ ಶಾಂಭವಿ ಶಕ್ತಿಯನ್ನು ಪಡ್ಕೊಳ್ಳಿ, ಏಕಾಗ್ರತೆಯನ್ನು ತಂದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ವಿಡಿಯೋನ ಎಂಡ್ ಮಾಡ್ತೀವಿ. ಹರಿ ಓಂ.